ಮುದ್ದು ಸೊಸೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ನಂಬರ್ ಸೇವ್ ಆಗಿದೆ ನೋಡಿ. ನಾನು ಹೇಳಿಲ್ಲ ನಾವು ಎಲ್ಲ ನಂಬರ್ ಸಿಮ್ ಒಳಗೆ ಸೇವ್ ಆಗಿರುತ್ತೆ ಅಂತ ಹೇಳಿದೆ, ನೀನೇ ಕೇಳಿಲ್ಲ ನೋಡು ಅಂತ. ಅವಳ ನಂಬರ್ ಏನಂತ ಸೇವ್ ಆಗಿದೆ ಅಂತ ಗೊತ್ತಿಲ್ಲಲ್ಲ ಅಂತ. ಲೇ ಅವತ್ತು ನಂಬರ್ ಇಸ್ಕೊಂಡ್ಲಲ್ಲ ಆಗ ಮುದ್ದು ಸೊಸೆ ಅಂತ ಕರಿತಾ ಇದ್ಲು, ಅದೇ ಹೆಸರನ್ನ ಸೇವ್ ಮಾಡಿರ್ತಾಳೆ ನೋಡು ಅಂತೆಲ್ಲ ಹೇಳಿದಾಗ ವಿದ್ಯೆನ ಹಂಗೆ ಕರಿತಾ ಇದ್ದಿದ್ದೆ ತಾನೇ ಅಂತೆಲ್ಲ. ಅದು ಸುಮ್ಮನೆ ಆ ವಿದ್ಯಾನಿಗೆ ಕೊಂಕು ಮಾಡೋಕ್ಕೆ ಒಂದು ಕೆಲಸ ಮಾಡು, ಮುದ್ದು ಸೊಸೆ ನವ್ಯ ಪವ್ಯ ಅಂತ ಚೆಕ್ ಮಾಡಿ ಅಂತೆಲ್ಲ ಹೇಳ್ತಾ ಸರಿ ಕಣವ ಅಂತೆಲ್ಲ ನೋಡಿದಾಗ ಆವಾಗ ವಿನಂತಿ ಚೆಕ್ ಮಾಡ್ತಾ ಆಯ್ತು ಕಣವ ಸಿಕ್ಕಿತು ಅಂತೆಲ್ಲ ಹೇಳ್ತಾ ಏನವ್ವ ನವ್ಯ ಅಂತ ಟೈಪ್ ಮಾಡ್ತಾ ಆವಾಗ ಮೆಸೇಜ್ ಮಾಡ್ತಾಳೆ. ಮೆಸೇಜ್ ಮಾಡಿದ್ಮೇಲೆ ನಗತಾ ಇರ್ತಾಳೆ ಸಾವಿತ್ರಿ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗ್ತೈತೆ ಅಂಥೇಳಿ. ಇದೇ ಟೈಮಿಗೆ ನವ್ಯ ಬರ್ತಾಳೆ. ನವ್ಯ ಬಂದು ಮೆಸೇಜ್ ಚೆಕ್ ಮಾಡ್ತಾಳೆ. ಮೆಸೇಜ್ ಚೆಕ್ 12 ಗಂಟೆಗೆ ಮನೆಗೆ ಬರ್ತೀನವ ಅಂತ ಮೆಸೇಜ್ ಮಾಡ್ದೆ. ಇವ್ರು ಯಾಕೆ ನನ್ನನ್ನು ಮನೆಗೆ ಬರೋಕೆ ಹೇಳ್ತಾ ಇದ್ದಾರ ಅಂತ, ಈಗೇನು ಮಾಡಲಿ ಅಂತ. ರಿಪ್ಲೈ ಬಂತೇನೆ ಅಂದರೆ ಇಲ್ಲ ಕಣವ ಅಂತ. ಸರಿ ಹೋಗಿ ಬರೋಣ ಅಂತ ಹೇಳಿ ಅವ್ರು ಬರ್ತೀನಿ ಅಂತ ಹೇಳಿ ಮೆಸೇಜ್ ಮಾಡ್ತಾರೆ. ಅವ್ವ ಎಸ್ ಖಂಡಿತ ಬರ್ತೀನಿ ಅಂತಲೇ ಒಂದು ರಿಪ್ಲೈ ಬಂದಿದೆ. ಅಲ್ಲಿ ಹೋಗಿ ಬ್ಲೌಸ್ ಇಸ್ಕೊಂಡು ಪಾರ್ಲರಿಗೆ ಹೋಗಿ ಬರೋಣ, ಹಾಗೆ ಮೇಲಿಗೆ ಹೋಗಿ ನನ್ನ ಫೋನ್ ಚಾರ್ಜಿಂಗ್ ಇಟ್ಟಿದ್ದೀನಿ, ಫೋನ್ ತೊಗೊಂಬ ಅಂತ ಅವರ ಮಗಳಿಗೆ ಹೇಳ್ತಾನೆ. ನಾನು ಚಾರ್ಜ್ಗೆ ಬರ್ಬೇಕಾದ್ರೆ ಫೋನ್ ಹಿಡ್ಕೊಂಬರೋಕ್ಕಾಗಕ್ಕಿಲ್ವೇ, ನೆಮ್ಮದಿ ಆಗಿ ತಿನ್ನೋಕೆ ಬಿಡೋಂಗಿಲ್ಲ, ಹಿಂಗೆ ಆಡ್ತಾ ಇರೋ ಬಿಟ್ಟೋಗ್ಬಿಡ್ತೀನಿ ಅಂತೆಲ್ಲ ಹೇಳಿದಾಗ ಸರಿ ಹೋಗ್ತೀನಿ ಅಂತೇಳಿ ಸಿಮ್ ತೆಗ್ದು ಹಾಕಲಿ, ಮತ್ತು ಯಾರನ್ನ ಬಂದುಬಿಟ್ರು ಹೋಗ್ಬಿಡೋಣ ಜಲ್ದಿ ಮತ್ತೆ ಸಿಕ್ಕಂತೀವಿ ನಾವು ಅಂತೆಲ್ಲ ಹೇಳ್ತಾ ಸರಿ ಸಿಮ್ ಎಲ್ಲ ಚೇಂಜ್ ಮಾಡಿ. ಅದೇ ಟೈಮಿಗೆ ಇಲ್ಲಿ ಇವ್ರು ಬಂದುಬಿಡ್ತಾಳ ಚಿತ್ರ ಬಂದುಬಿಡ್ತಾರೆ. ಚಿತ್ರ ಬಂದ್ಕೊಳ್ಳಿ ಡೋರಿಂದ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಇವರಿಬ್ಬರು ಡೋರಿಂದ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಏನೋ ಕಂಪ್ನಿಯಿಂದ ಮೆಸೇಜ್ ಬಂದಿರ್ತಲ್ಲ ನನ್ನ ಫೋನಿಗೆ ಅಂತ ನೋಡ್ತಾ ಕಂಪ್ನಿಯಿಂದ ಮೆಸೇಜ್ ಬಂದಿರ್ತೈತೆ. ಅದು ಸರಿ ಬಿಡು ಅಂತೆಲ್ಲ ಹೇಳಿ ಚಿತ್ರ ಅವ್ರ ಅಮ್ಮನ ಫೋನ್ ತೊಗೊಂಡು ಹೋಗ್ಬಿಡ್ತಾರೆ. ಚಿತ್ರ ಹೋಗಿದ್ದು ನೋಡಿ ಇವರು ಸಾವಿತ್ರಿ ಮತ್ತು ಸಾವಿತ್ರಿ ಮಗಳ ಅಮ್ಮ ಬಚಾವಾದ್ವಿ ಅಂತೆಲ್ಲ ಹೇಳಿ ಈ ಕಡೆ ವಿದ್ಯಾನ ಬಗ್ಗೆ ಟೆನ್ಷನ್ ತೊಗೊಂಡು ಭದ್ರ ಇಲ್ಲಿ ಉಗುರು ಕಸ್ತಾ ಇರ್ತಾನೆ. ಉಗುರು ಕಸ್ತಾ ಬೆರಳು ಕಚ್ಚಿಬಿಟ್ಟಿರಿ ನೀವು ಅಂತೆಲ್ಲ ಹೇಳ್ತಾ ಹೇಳಿದ್ರು ಸುಭಾಷನ ಹತ್ರ ಮಾತಾಡಿದ ಫ್ಲ್ಯಾಶ್ ಬ್ಯಾಕೇ ನೆನೆಸ್ಕೊತಾ ಇರ್ತಾನೆ. ನನ್ನ ಜೀವನ ಪಣಕ್ಕಿಟ್ಟು ಹೋಗಿ ಅದು ತಂದುಬಿಟ್ಟಿನಿ ಅಂತೆಲ್ಲ ಹೇಳ್ದೆ. ಉಗುರು ಯಾಕೆ ಕಟ್ ಮಾಡ್ತಾರೆ, ನಿಮಗೇನು ಜ್ಞಾನ ಇಲ್ವೇ, ಉಗುರು ಕಟ್ ಮಾಡ್ತೀನಿ ಅಂತ ಬೆಳ್ಳು ಕಟ್ಬಿಟ್ಟಿದ್ದೀನಿ ಅಂತೆಲ್ಲ. ಸುಮ್ಮನೆ ಹೋಗು, ನನ್ನ ಟೆನ್ಷನ್ ನನಗೆ ಸುಮ್ಮನೆ ಹೋಗು ಅಂತೆಲ್ಲ ಹೇಳ. ಸರಿ ಟೆನ್ಷನ್ ಒಳಗೆ ಉಗುರು ಅಂತ ಬೆಳ್ಳು ಕಟ್ಕೊಂಡ್ಬಿಟ್ಟಂತೆ. ಅದೇ ಟೈಮಿಗೆ ಕಟ್ಕೊಂಡ್ಬಿಟ್ಟು ಅವಾಗ ಬೈತಾನೆ. ಏನು ಬಾ ಏನಿಂದು ಹೇಳಿದ ತಕ್ಷಣನೇ ಕಟ್ಕೊಂಡ್ಬಿಟ್ಟೆ, ಅದಕ್ಕೆ ಹೇಳದ ಮಾತನ್ನು ಕೇಳಬೇಕು ಅಂತಾಳೆ. ಜಾಸ್ತಿ ಏನು ನವಾಗಿಲ್ಲ ತಾನೇ ಅಂತೆಲ್ಲ ಹೇಳಿ ಇಲ್ಲ ಅಂತೆಲ್ಲ ಹೇಳಿ ಗೋಣಿ ಹಿಂಗೆ ಮಾಡ್ತಾನೆ ಆ ಸಿಗ್ನಲ್ ಅಷ್ಟೇ. ಮತ್ತು ಆದ್ರೂ ಅದೇನೇ ವಿದ್ಯಾಗ ಅವನು ಹೊಡೆದ್ಬಿಟ್ಟ ನನ್ನ ಟೆನ್ಷನಲ್ಲಿ ಜಾಸ್ತಿ ಇರ್ತೈತಿ. ಜಾಸ್ತಿ ಟೆನ್ಷನಲ್ಲಿ ಇರಬೇಕಾದ್ರೆ ಈ ಕಡೆಯಿಂದ ಇವರು ವಿನಂತ್ರಿ ಅವರಮ್ಮ ಇಲ್ಲಿ ವಿನಂತ್ರಿ ವೇಟ್ ಮಾಡ್ತಾ ಇರ್ತಾರೆ ರೂಮ್ ಒಳಗೆ. ಈ ಮಾಮ ಇನ್ನೂ ಬರಲಿಲ್ಲಲ್ಲ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ಸುಭಾಷ ಬಂದು ವಿನಂತ್ರಿ ಅತ್ತೆ ಇಲ್ವಾ ಅಂತ ಕೇಳ್ತಾನೆ. ಇಲ್ಲ ಮಾಮ ಅದಕ್ಕೆ ಕರೆದ್ನೆ ನಾನು ಅಂತ ಬಾ ಸುಭಾಷ್ ಮಾಮ ಅಂತೆಲ್ಲ ಹೇಳಿ ಒಳಗೆ ಕರೀತಾಳೆ. ಒಳಗೆ ಕರೆದಾಗ ಸುಭಾಷ ಒಳಗೆ ಬರ್ತಾನೆ. ಸುಭಾಷ ಒಳಗೆ ಬಂದು ಅತ್ತೆ ಇಲ್ವಾ ಅಂತೆಲ್ಲ ಹುಡುಕ್ತಿರ್ತಾನೆ. ಅವ್ರ ಅತ್ತೆ ಇದ್ದಾಳೇನೋ ರೂಮ್ ಒಳಗೆ ಅಂತೆಲ್ಲ ಹೇಳಿ ಅವ್ರು ಇರಲ್ಲ. ಸಾವಿತ್ರಿ ಅವ್ರು ಹೊರಗಡೆ ಕುಂತಿರ್ತಾರೆ. ವಿನಂತ್ರಿ ಅತ್ತೆ ಇಲ್ಲ ತಾನೇ ಅಂತೆಲ್ಲ ಹೇಳ್ತಾ ಇಲ್ಲ ಮಾಮ ಅಂತೆಲ್ಲ ಅವ್ರು ಇದ್ದಿದ್ರೆ ನಿನಗೆ ಬರೋಕ್ಕೆ ಹೇಳ್ತಿದ್ನೆ ನಾನು ಅಂತೆಲ್ಲ ಹೇಳ್ತಾರೆ. ಸರಿ ಹೇಳು ಅಂತೆಲ್ಲ ಹೇಳಿ ಅಂದಂಗೆ ಮಾಮ ಈಟ್ ದಿವಸ ನಿನ್ನ ಮನಸ್ಸಲ್ಲಿ ಏನಾದ್ರು ತಿಳ್ಕೊಂಡ ಸುಮ್ಮನೆ ನಾನು ನಿನ್ನ ಗೋಳೈಕೊಂಡ್ಬಿಟ್ನಲ್ಲ ಮಾಮ ಅಂತೆಲ್ಲ ಹೇಳ್ದೆ. ಹೌದಲ್ವಾ, ನಾನು ನಿನ್ನ ಬಗ್ಗೆ ನಾನು ಆಚೆ ಕಡೆ ಏಟೊಂದು ಹಕ್ಕಿಗಳನ್ನ ನೋಡಿದ್ದೀನಿ, ಆದರೆ ನಮ್ಮ ಮನೆಗೆ ಈ ಸುಂದರವಾಗಿರೋ ಅಕ್ಕಿ ಅದ ಅಂತ ಮರ್ತೇ ಹೋಗ್ಬಿಟ್ಟಿದೆ ವಿನಂತಿ ಅಂತ. ವಿನಂತಿ ನಾಚ್ಕೊಂತ ವಿನಂತಿ ನೀನು ಏಟು ಸುಂದರವಾಗಿದ್ಯಾ ಅಂತ ಅಂದರೆ
ಅಂತೇಳಿ ಕೈ ಹಿಡ್ಕೊತಾನ. ಕೈ ಹಿಡ್ಕೊಂಡು ಕೈಗೆ ಕಿಸ್ ಮಾಡ್ತಾನೆ. ಆವಾಗ ವಿನಂತಿ ಸಹಿಸ್ಕೊತಾಳ ಇಷ್ಟ ಇಲ್ಲದ್ರು ಕೂಡ, ಯಾಕಂದರೆ ಅವನ್ನ ರೆಡ್ಡಾಗಿ ಹಿಡಿಬೇಕು, ಅವ್ನು ಹೆಂಗನ ಮಾಡಿ ಅವನ್ನ ಮನೆಯಿಂದ ಆಟ ಹಾಕ್ಬೇಕನ್ನತ್ತೆ. ಹೋಗಿ ಮಮ್ಮ ಅಂತೆಲ್ಲ, ನಂಗೆ ನಾಚಿಕೆ ಆಗ್ತಾಯಿದೆ ಅಂತೆಲ್ಲ ಹೇಳಿ ಹಿಂಗೆ ತಿರುಗಿಬಿಡ್ತಾಳೆ. ಹಿಂಗೆ ತಿರುಗಿದಾಗ ಇವಾಗ ಈ ಕಡೆಯಿಂದ ಸುಭಾಷ ತಿರುಗು ಅಂತೆಲ್ಲ ಹೇಳಿ ಕೈ ಇಟ್ಕೊಂಡು, ಅದೇ ಟೈಮ್ ಇಷ್ಟೊಂದು ಯಾಕೆ ನಾಚಿಕೆ ನಮ್ಮ ಅತ್ತೆ ಮಗಳಿಗೆ ಹಾಂ ಅಂತೆಲ್ಲ ಹೇಳಿ ಕೇಳ್ತಾನೆ. ನೋಡು ಇವತ್ತು ನಾನು ಯಾರಂತ ಗೊತ್ತಾಯ್ತದೆ ಅಂತೆಲ್ಲ ಹೇಳ. ಅದೇ ಟೈಮಿಗೆ ಇಲ್ಲಿ ಸಾವಿತ್ರಿ ಹೊರಗೆ ಕುಂತು ಸಾವಿತ್ರಿ ಹೊರಗೆ ಕುಂತು, ಈ ಅಮ್ಮಮ್ಮ ಮಗಳನ್ನ ನಿಮ್ಮಂಥವ್ರನ್ನ ಅರ್ಥ ಮಾಡ್ಸಕ್ಕೆ ನಿನ್ನ ಬಲೆ ಬೀಸ ಕಾಣಂತೆ ನೋಡ್ತಾ ಇರು ಅಂತ. ಅದೇ ಟೈಮಿಗೆ ಈ ಹುಡುಗಿ ಬರ್ತಾಳ, ನವ್ಯ ಅಂತ ಹುಡುಗಿ ಏನು ಮದುವೆ ಫಿಕ್ಸ್ ಮಾಡ್ತಾಳೆ. ಆ ಹುಡುಗಿ ಜೋರು ಬರ್ತಾಯಿತ್ತ. ಒಂದೊಂದೇ ನಮ್ಮ ಅತ್ತಿಗೆ ಸೊಸೆ ಬಂದ್ಲು ಅಂತ. ನವ್ಯ ನೀನೇನವ ಇಲ್ಲಿ ಅಂತ ಕೇಳ್ದ. ಅದು ಅತ್ತೆ ನನ್ನ ಜೊತೆ ಏನೋ ಮಾತಾಡಬೇಕು ಅಂತ ಕರೆದಿದ್ರು, ಅದಕ್ಕೆ ಬಂದೆ ನಾನು ಅಂತ. ಏನು ಅದು ಸೀದಾ ಹಿಂಗೆ ಮೇಲಕ್ಕೆ ಹೋದ್ರೆ ಸೀದಾ ಹಂಗೆ ಹೋಗಿ ಬಲಕ್ಕೆ ರೂಮ್ ಐತೆ ನೋಡವ, ಆ ರೂಮಲ್ಲಿ ಹೋಗು ಅಂತೆಲ್ಲ ಹೇಳ್ತಾ. ಅದು ಎಡಗಡೆಗೆ ಒಂದು ರೂಮ್ ಐತೆ, ಆ ರೂಮ್ ಅವ್ರನ್ನ ನೋಡಿ ಸಂದಾಗ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂಡು ಬಾರವ್ವ ನೀನು ಅಂತೆಲ್ಲ ಹೇಳ್ತಾ. ಸರಿ ಆಂಟಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾವೆ ವಿನಂತ್ರಿ. ಆ ಹುಡುಗಿ ಸ್ಪೀಡಾಗಿ ಹೋಗ್ತಾರೆ. ನಿನಗೆ ಒಳ್ಳೆ ಪಿಕ್ಚರ್ ಕಾದಿದೆ ಅಂತೆಲ್ಲ. ಈ ಕಡೆ ಭದ್ರ ಮತ್ತು ಆ ಸುಭಾಸ ಕಾಡಿಂದ ಅವ್ನ ಮದ್ದು ತಂದಿಲ್ಲ, ಅವ್ನು ಸುಳ್ಳು ಹೇಳಿ ಎಲ್ಲರಿಗೆ ಮೋಸ ಮಾಡೋಣ ಅಂತ ವಿದ್ಯಾನ ಮುಂದೆ ಕೋಪ ಮಾಡ್ಕೊಂತ. ಸತ್ಯ ಗೊತ್ತಿದ್ರು ಸಾಕ್ಷಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಕುಂತಿರ್ಬೇಕಲ್ಲ ಅಂತ ಬೇಜಾರಾಗ್ತಾಯಿದೆ ಅಂತ. ನೋಡಿ ಸತ್ಯಕ್ಕೆ ಸಾವಿಗೆ ಇವತ್ತಲ್ಲ ನಾಳೆ ಸುಳ್ಳಿಗೆ ತಕ್ಕ ಶಿಕ್ಷೆ ಸಿಗ್ತೈತಿ. ತಡ ಆದರೂ ಕೂಡ ಗೆಲ್ಲೋದು ಮಾತ್ರ ಸತ್ಯನೇ ಅಂತೆಲ್ಲ ಹೇಳ್ತಾ ಇದ್ದ. ಸಾಕ್ಷಿ ಸಮೇತ ಸತ್ಯವಾಗಿ ಗೆಲ್ಸೋಣ ಅಂದರೆ ಯಾವ ದಾರಿನೂ ಕಾಣ್ತಾ ಇಲ್ಲ ಅಂತೆಲ್ಲ ಬಿದ್ದು. ನೋಡಿ ಅವತ್ತು ವಿನಂತಿ ಅಕ್ಕ ನಿಮ್ಮ ಮೇಲೆ ಅಷ್ಟು ಹೇಳಿದ್ರು ನಾನು ನಿಮ್ಮ ಸಪೋರ್ಟಿಗೆ ಇದ್ನ, ದೇವರು ಹೆಂಗೋ ಬಚಾವ್ ಮಾಡಿದ್ರಾ ಅಂತೆಲ್ಲ. ನಮಗೆ ದಾರಿ ತಿಳಿದೇ ಇದ್ದಾಗ ಆ ದೇವ್ರು ಮುಂದುಗುಟ ಶರಣಾಗಿ ಹೋಗ್ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಅಂತೆಲ್ಲ ಹೇಳಿ ವಿದ್ಯಾ ಕನ್ವಿನ್ಸ್ ಮಾಡ್ತಾ. ಯಾಕೆ ಅಂದರೆ ಕುತಂತ್ರ ಯಾರು ಕಣ್ಣು ಬೇಕಾದರೆ ತಪ್ಪಿಸ್ಬೋದು, ಆ ದೇವ್ರ ಕಣ್ಣು ತಪ್ಸೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ತಾ ಆಯ್ತಾ. ಅವನು ಮುಂದುಗುಟ ನಿಂತು ನೀನು ದಾರಿ ತೋರು ಅಂತ ಕೇಳಿದ್ಕೊಂಡು ಅವ್ರು ದಾರಿ ತೋರ್ತಾರೆ ದೇವರು ಅಂತೆಲ್ಲ ಹೇಳಿ. ಅವತ್ತು ಎಕ್ಸಾಂಪಲ್ ಸಾಕು, ಬಲವಾದ ನಂಬಿಕೆ ಇತ್ತು ನಿನ್ನ ಮೇಲೆ, ಆದರೂ ಸಾವಿತ್ರಿ ಅಕ್ಕ ನಿನ್ನ ಮೇಲೆ ಆ ನಂಬಿಕೆ ನನಗೆ ಇದೆ, ನೀವು ನಂಬಿ ಅಂತೆಲ್ಲ ಹೇಳಿ ವಿದ್ಯಾ ಹೇಳ್ತಾ. ಈ ಕಡೆ ಸುಭಾಷನು ಇವರು ಇನ್ನೊಂದು ಇದು ಫಸ್ಟ್ ಪಾರ್ಟ್ ಇದೆ, ಸೆಕೆಂಡ್ ಪಾರ್ಟ್ ಇನ್ನೂ ಬರುತ್ತೆ.